ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಪ್ಪ. ಇವತ್ತು ನಾವು ಯಾವ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ. ನಾವಿವತ್ತು ಶ್ರೀ ಸದ್ಗುರು ಅವಧೂತ ಶ್ರೀ ನಂಜುಂಡಸ್ವಾಮಿ ಗುರುದೇವ್ ಅವರ ಒಂದು ಪೂಜೆ ಮಾಡ್ತಿದ್ದಂತಹ ಸ್ಥಳ ಮತ್ತು ಅವ್ರು ಎಲ್ಲಿ ಐಕ್ಯ ಆದರು, ಅವ್ರ ಗುರುಗಳು ಎಲ್ಲವನ್ನ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ ಹೋಗಿದ್ದು ಬರೋಣ. ಜಾಸ್ತಿ ಮುಳ್ಳಿದ್ವಾ? ಇದು ಎಷ್ಟು ಜನ ಯಾರು ಬಿಟ್ಬಿಟ್ಟು ಹೋಯ್ತಾರೆ, ಇಲ್ಲೇ ಬಿದ್ದಿರ್ತವೆ, ಯಾರು ಮಿಟ್ಕೋತಿಲ್ಲ ಯಾರು. ಅಮ್ಮಂಗಂತೂ ಸುಸ್ತಾಗೋಯ್ತ. ನಾವೇ ಬಂದಿದ್ರು ಅಂತ ಹಿಂಗೆಲ್ಲ ಬರ್ತಿರ್ಲಿಲ್ಲ ಬಿಡ. ನಾವೇ ಬಂದಿದ್ರ ಕರ್ಕ ಯಾರು ಆ ಕಡೆಯವ್ರು ಮಾತ್ರ ಗೊತ್ತು ನನಗೆ. ಕೂಸು ರಂಜು, ಆ ಕಡೆಯವ್ರು ಗೊತ್ತು ಚಾದ್ರಿ ಬಾಬರು ಅಂತ. ಏನಂತ? 100 ಎಕರೆ ಜಮೀನು ಇದ್ದಿದ್ದು. ಎಲ್ಲಿ ಇವ್ರಿಗೆ ಲಾಸ್ಟಲ್ಲಿ ಇರೋರು? ಬೆಂಗಳೂರಾಗ ಡಾನು ಇವರು. ಇವರು ಚಾದ್ರಿ ಬಾಬರು ಅಂತ ಇವ್ರ ಹೆಸರು. ಫೋಟೋದಲ್ಲಿ ಸರಿಯಾಗಿ ಬರ್ತಿಲ್ಲ. ಬಾ ಹತ್ರಕ್ಕ ಅಲ್ಲಿ ತೆಗೆಯೋ ಇವ್ರದ್ದು. ಅಲ್ಲಾದ್ರೆ ಚೆನ್ನಾಗಿ ಗೊತ್ತದು ಇವ್ರದ್ದು. ಇದು ಚಾದ್ರಿ ಬಾಬರ್ದು ಅಂತ. ಇವ್ರದ್ದು ಗೊತ್ತಿಲ್ಲ. ಇವರು ಇವ್ರದ್ದು ಗೊತ್ತಿಲ್ಲ. ಅವ್ರಿಗೆ ಗೊತ್ತು ಅಂದ್ರೆ ಮತ್ತೊಬ್ಬರು ಇವ್ರದ್ದು ಅವ್ರದ್ದು ಅವರಿಬ್ಬರು ಮಾತಾಡ್ತಿದ್ದೆ. ಇವ್ರುಗಳ ಮಾತಾಡ್ಸಿದ್ಯಾ? ಅವರಿಬ್ಬರು ಜೊತೆ ಕುಂತ್ಕೊತಿದ್ದ ಮಾತಾಡೋದು. ಇಲ್ಲಿ ಇಲ್ಲಿಯಾ? ಅಮ್ಮ ಕೂತ್ಬಿಟ್ಟಿದ್ರು. ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದಕ್ಕೂ. ನಾನು ಚಾಮುಂಡಿ ಬೆಟ್ಟಕ್ಕಾದ್ರೆ ಮಾತ್ರ ಮೆಟ್ಲಿರ್ತಾವ. ಇದು ಇನ್ನ ಮೆಟ್ಲಿಲ್ಲ ಅನ್ಕೊ ಬಂದು. ಕರೆಕ್ಟು ಇಲ್ಲಿಗೆ ಬಂದಿದ್ದು. ಹಾಂ, ಅದೇ ಬ್ಯಾಂಗಲ್ ಬಂಗಾರಿ ಧೂಮ್ರಾವತಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಐತೆ ನೋಡಿ. ಅವರು ಮತ್ತೆ ಬ್ಯಾಂಗಲ್ ಬಂಗಾರಿ ಅವರೆಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋರ. ನಾನು ಇನ್ಸ್ಟಾಗ್ರಾಮ್ ನೋಡಿದ್ದು. ಕಾಯಿ ಆಯ್ತಲ್ಲ, ಬಿಲ್ಪತ್ರೆ ಕಾಯಿ. ಅಮ್ಮ ಹೆಂಗ ಅನ್ಸ್ತಮ್ಮ? ಅಮ್ಮಂಗ ಮೆಟ್ಲಿಗಿಟ್ಲಿ ಏನಿಲ್ಲ ಅಂತಂದ್ರೆ ಆರಾಮಾಗಿ ಬರ್ಬೋದಾಗಿತ್ತಮ್ಮ. ಇಲ್ಲಿ ಅವರು ಕುಂತ್ಕೊಂಡು ಎಷ್ಟ ಒಂದಿಡೀ ಕಳೆಕಾಯಿ ಬೀಜದಲ್ಲೇ 1 ವರ್ಷ ಫುಲ್ಲು ಅವರು ಇದ್ದದ್ದು. ಇಲ್ಲಿ ಅಕ್ಕಿ ಪಕ್ಷಿಗೆ ಹಾಕ್ಬಿಟ್ಟು ಅವ್ರಿಗೆ ಊಟ ಆಹಾರ ಇಲ್ಲ. ಯಾವುದೋ ಒಂದು ಟೈಮಲ್ಲಿ ಒಂದು ಕಳೆ ಬೀಜನ ಬಾಯಿಗೆ ಹಾಕ್ತಿದ್ದು. ಇದೇ ಪಕ್ಷಿಗಳಿಗೆ ಹಾಕ್ತಿದ್ದು. ಇದೇ ಪಕ್ಷಿಗಳಿಗೆಲ್ಲ ಹಾಕ್ತಿದ್ದು. ನಾವು ನೀರು ತಂದಿದ್ರೆ ಇಲ್ಲಿಗೆ ಹಾಕ್ಬಿಡ್ಬೋದಾಗಿತ್ತು, ನೀರು ಕುಡಿಯೋಕೆ. ಹಾಕ್ಬೇಕು. ನಾವು ಏನು ತಂದಿದ್ದ ನಾವು ಬಿಸಿ ಇಟ್ಟಾಕಬೇಕಾಯ್ತು. ಅದು ಬಾಳೆಹಣ್ಣು ನೀರವಲ್ಲ, ಬಾಳೆಹಣ್ಣು ತಿಂದವ ಏನೋ ಎಲ್ಲನೂ ಮುಂದಪ್ಪ ಆ ಪದ ಅವ್ರ ಜೊತೆ ಇದ್ದದ್ದು ಒಂದು ಗುಡಿ, ಒಂದು ಸರ್ಪ.
ನಾನು ಯಾವುದೋ ನಮ್ಮಪ್ಪ ನಂಗೆ ಹೇಳಿದ ಕೂಡಲೇ ಫಸ್ಟ್ ನೆನಪಾಗಿದ್ದೆ ಲವ್ ಫಾರ್ ಅನಿಮಲ್ಸ್ ಪಾಠ. ಇದು 5ನೇ ತರಗತಿಲಿ ಇಂಗ್ಲೀಷ್ ಬುಕ್ಕಲ್ಲಿತ್ತು. ಅವ್ರ ಹೆಸರು ಬಂದು ರಮಣ ಮಹರ್ಷಿ ಅಂತ. ಅವರ ಒಂದು ಆಶ್ರಮದಲ್ಲಿ ಹಸು, ನಾಯಿ, ಸಿಂಹ, ಚಿರತೆ, ನವಿಲು ಹೀಗೆ ಹಲವು ಪ್ರಾಣಿ ಪಕ್ಷಿಗಳು ಬಂದು ಹೋದ್ರು. ಅವಕ್ಕೂ ಭಯ ಇರಲಿಲ್ಲ. ಹಾಗೆ ರಮಣ ಮಹರ್ಷಿಯವರು ಅವ್ರ ಹತ್ರ ಏನಿರುತ್ತೋ ಆಹಾರವನ್ನು ನೀಡ್ತಾಯಿದ್ರು, ನೀರು ಹಾಕ್ತಾಯಿದ್ರು. ಅಪ್ಪ ಹೇಳಿದ ಕೂಡಲೇ ಆ ಪಾಠ ನೆನಪಾಗೋಯ್ತು. ಅಪ್ಪ ಅವ್ರು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೀಪಕ್ಕೆ ಎಣ್ಣೆ ಬಿಡಬೇಕು, ಅವಾಗಲೇ ಅದು ನಿಮ್ಮ ಫಲ ಸಿಗ್ಬೇಕಾರೆ ಅಂತ ಹೇಳ್ತೀನಂತೆ. ನೀವು ಎಲ್ಲೇ ಹೋದ್ರು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಮೊದಲು ದೀಪದ ಎಣ್ಣೆ ತಗೊಂಡೋಗಿ ಒಂದೇ ಅಂತಾರೆ. ನೀವು ಎಲ್ಲಿ ಹೋಗ್ತಾರೆ ಅಲ್ಲಿ, ನನ್ನ ಸ್ಥಳಕ್ಕೆ ಬಂದರೂ ಅಷ್ಟೇ, ನೀವು ಯಾವ ಸ್ಥಳಕ್ಕೆ ಬಂದರೂ ಅಷ್ಟೇ. ಶಾಖದ ಇದ್ರ ಮೇಲೆ ಶಾಖ ಇದು ಒಂಥರ ಕಲ್ಲಿನ ಬಂಡೆ ಒಳಗಡೆ ಅವ್ರು ಇದ್ದಿದ್ದು ಇಲ್ಲೇ ಕೂತ್ಕೊತಿದ್ರಪ್ಪ ಇಲ್ಲಿ ಇದ್ರೊಳಗಡೆ. ಇಲ್ಲೇ ಟೈಸ್ ಹಾಕಿದ್ರು ಎಲ್ಲ ತೆಗ್ದಾಕ್ಬಿಟ್ರು. ಇದೆಲ್ಲ ಟೈಲ್ಸ್ ಟೈಸ್ ಹಾಕಿದ್ರು ತೆಗ್ದಾಕ್ಬಿಟ್ರು, ಬೇಡ ಅಂದ್ಬಿಟ್ಟು. ಟೈಸ್ ಹಾಕಿದ್ದೆ ಬೇಡ ಅಂದ್ಬಿಟ್ಟು. ಯಾರು ಅಲ್ಲಿದಾರಲ್ಲ ನಂಜುಂಡ ಸ್ವಾಮಿ ಅವರು ಅವರೇ ಬೇಡ ಅಂದಿದ್ದ ಇಲ್ಲ ಯಾರ ಮನ್ಸಿಗೂ ಹಾಕಿಸಿದ್ರು ಅವರು ಬೇರೆಯವರು ಇಲ್ಲಿರೋ ಗೊತ್ತಾರಲ್ಲ ಭಕ್ತಾದಿಗಳು, ಅವ್ರ ಮನ್ಸಿಗೆ ಏನು ಅನಿಸ್ತು ತೆಗಿಸಾಕ್ಬಿಟ್ರು, ಬೇಡ ಅಂದ್ಬಿಟ್ಟು ಗಾರೆ ಮಾಡೋದು. ತೊಪ್ಪೆನೆಲ್ಲ ಇದ್ದದ್ದು ಫುಲ್ಲು ಇದೆಲ್ಲ. ಈಗಲೂ ಇದಕ್ಕೆಲ್ಲ ಟೈಸ್ ಹಾಕ್ಬೋದು, ಬೇಕಾದಂಗೆ ಬೇಡ ಅಂತಾರೆ ಇವರು. ಈ ಸ್ವಾಮಿ ಅವ್ರ ಮನ್ಸಿಗೆ ನುಗ್ಗಿ ಬೇಡ. ಅಂದ್ರೆ ಆಡಂಬರ ಬೇಡ ಅಂತ. ನಾನು ಹೆಂಗವನೇ ಹಿಂಗೆ ಇರಲಿ ಆ ಥರ ಭಾರಿ ಇದು. ಇಲ್ಲಿ ಸ್ವಾಮಿ ಲಿಂಗ ಇವ್ರದ್ದು ಅಲ್ಲ, ಇಲ್ಲಿ ತೆಗ್ದಿಲ್ಲ ನೀನು ಇನ್ನು. ಅಲ್ಲಿ ಇರೋದೇ ಗೊತ್ತಿಲ್ಲ ನನ್ಗ, ಇಲ್ಲಿರೋದ್ ಮಾತ್ರ ವಿಡಿಯೋ ಮಾಡ್ಕೊತಿದ್ದೆ. ಇವರು ಅಂದ್ರೆ ಅವ್ರು ಅಲ್ಲಿ ಪೂಜೆ ಮಾಡ್ತಿದ್ದ ಅನ್ಸುತ್ತೆ, ಇವರು ಅಲ್ಲಿರೋದನ್ನ ಪೂಜೆ ಮಾಡ್ತಿದ್ರು, ಆಮೇಲೆ ಇಲ್ಲಿ ತಂದು ಇನ್ನೊಂದು ಲಿಂಗ ಮಾಡ್ತಾರ ಅನ್ಸುತ್ತೆ. ನೀಟೆಲ್ಲ ನೀನು ಇನ್ನೂ ತೆಗಿಬೇಕು ಅಂದ್ರೆ ಇದ್ದು ಬರ್ಬೇಕು, ಆಗ ಅದು ನೀಟಾಗಿ ಕಾಣೋದು. ಇನ್ನು ನೀನು ಅಲ್ಲಿಗೆ ಬತ್ ನೀರು ಇನ್ನು ಬರ್ಬೇಕು. ತೆಗೀರಿ ಅಲ್ಲ ನೀಟಾಗಿ ತೆಗೀರಿ. ಕೇಳಿದಂಥದ ಕೊಡ್ತಾನೆ ಈ ಸ್ವಾಮಿ ಹತ್ರ, ಯಾರೂ ಇಲ್ಲ. ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗೋದಾ? ಇಲ್ಲ ಯಾರು ಬಂದು ಪೂಜೆಗೆ ಚೇಂಜ್ ಮಾಡ್ಕೊಡೋಲ್ಲ. ಬೇರೆ ಇಲ್ಲ. ನಿಂದು ಇಲ್ಲಿ ಸ್ಕೂಲಲ್ಲಿ ಅಟೆಂಡೆನ್ಸ್ ಬಿದ್ದಂಗ ಇಲ್ಲಿ ಬಂದ್ಮೇಲೆ ಆ ಥರ. ಹಾಂ, ಸ್ಕೂಲ್ಗೆ ಹೋಯ್ತೀಯ ಅಟೆಂಡೆನ್ಸ್ ಬೀಳುತ್ತಾ ಆ ಥರ. ನಿಮ್ಮ ಬರೀದು ಹೋದ್ರೆ ಇದಾಗ ಬಂದು ಬರೀದು ನಿಂದು ಏನು ಕಾರ್ಯ ಇರುತ್ತೆ ಕಾರ್ಯ ಪಾಸ್ ಆಯ್ತದ. ಬರ್ದಾನೆ ಉಳ್ಕೊಬಿಟ್ರೆ ಬರ್ಕೊಂಡ್ರೆ ಹಂಗೆ ಅವ್ನು ಜ್ಞಾನ ಕೊಡ್ತಾನೆ, ತೊಂದರೆ ಅನ್ನೋದು ಏನಿಲ್ಲ, ಬರ್ಬೇಕು. ಅಷ್ಟಿನಿಂದ ಅಪ್ಪನ ಅಪ್ಪ ಬಾ ಕರ್ಕೋಗು, ಅಪ್ಪ ಬಾ ಕರ್ಕೋಗೋದು, ಅಪ್ಪಂಗೆ ಏನೇನೋ ಕೆಲಸಗಳು. ಇಲ್ಲಿ ಕರ್ಕೊಂಬರ್ಬೇಕಾಗಿಲ್ಲ, ನನಗೆ ಅವನೇ ತೋರಿಸುತ್ತು ಅದು ಇದು ಕೆಲಸ ಹಂಗ ಹಿಂಗ ಅನ್ಕೊಂಡು ಇದ್ ಮಾಡ್ಬಿಟ್ಟು ಎಷ್ಟೇ ಜನ ಗೊತ್ತಿದೆ. ಬಟ್ ಇವತ್ತು ದೇವ್ರಿಗೆ ಏನೋ ಕೊಟ್ಟು ಕರ್ಸ್ಕೊಂಡದ. ತೆಗ್ದಿಲ್ಲ ಚದ್ರಿ ಬಾಬರು ಅಂತ ಅದನ್ನ ಮುಗಿ ಸರ್ ಯಾರು ಇವ್ರ ಜೊತೆಲಿ ಚೆನ್ನಾಗಿ ಮಾತಾಡಿದ್ವಿ. ಅವ್ರಿಗ 5 ಜನ ಇರ್ತಿರೋ ಇಲ್ಲಿ ಇವ್ರಿಗ ಅಲ್ಲಿ ಅವ್ರಿಗ ಅವರು ನನಗೆ ಇರ್ತೀವಿ ಮಕ್ಕಳು ಯಾರು ಬೇಡ ಅಂತ ಬಿಟ್ಬಿಟ್ಟು ಬಂದ್ಬಿಟ್ರು. ಇಲ್ಲಿಗ ಬಿಟ್ಬಿಟ್ಟು ಬಂದ್ಬಿಟ್ಟು 100 ಎಕರೆ ಜಮೀನು ಇದ್ದದಂತ ಅವಾಗ. ಯಾರು ಬೇಡ ಇರ್ತೀವಿ ಮಕ್ಕಳು ಯಾರು ಬೇಡ ನನಗೆ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದು ಅವರು ಇಲ್ಲಿ ಸೇರ್ಕೊಂಡಿದ್ರು. ಈಗ ಒಂದು ವರ್ಷ ಆಯ್ತಾ? 2 ವರ್ಷ ಆಗಿರ್ಬೋದು. 2 ವರ್ಷ.
ನೀವು ಪೂಜೆ ಮಾಡ್ತೇನೆ ಹಂಗ ಹಂಗಲ್ಲ ಮಂಡಿ ಕೆಳಗೆ ಮಡ್ಡಿ ಕೆಳಗೆ ಮಂಡಿ ಕೆಳಗೆ ಬಿಡ್ಬೇಕು ಹಂಗೆ ಏನಪ್ಪ ಹಾ ಕರೆಕ್ಟು ಬಂಡೆಕಲ್ಗಳು ಜಾಸ್ತಿ ದೊಡ್ಡದಾಗೆ ಇತ್ತ ಅವರು ಸಿಂಪ್ಲಿಸಿಟಿ ಸಿಂಪಲ್ ಆಗಿರೋರು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಪಾದದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶ್ರೀ ಸದ್ಗುರು ಅವಧೂತ ನಂಜುಂಡಸ್ವಾಮಿ ಗುರುದೇವ್ ಅವರು ಎಲ್ಲಿ ಆಯ್ಕೆ ಆದರು ಅದನ್ನು ತೋರಿಸ್ಕೊಡ್ತೀನಿ, ಮತ್ತು ಅವ್ರ ಗುರುಗಳನ್ನು ತೋರಿಸ್ಕೊಡ್ತೀನಿ. ಬನ್ನಿ ಹೋಗಿದ್ದು ಬರೋಣ. ಪಾದದ ಹತ್ರ ಪೂಜೆ ಮುಗ್ದಾಯಿತು. ಇವಾಗ ಐಕ್ಯ ಆದ್ರಂತಲ್ಲ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿ ಫಸ್ಟು ಹೋದ ತಕ್ಷಣ ಸಿಗೋದೆ ಶಿವನ ದೇವಸ್ಥಾನ, ಶಿವಲಿಂಗ ಇರುವಂತಹ ಒಂದು ದೇವಸ್ಥಾನ ಇದೆ. ಅದಾದ್ಮೇಲೆ ಪಕ್ಕದಲ್ಲಿ ಅವ್ರ ಐಕ್ಯ ಆದಂಥ ಸ್ಥಳ ಇದೆ. ಬನ್ನಿ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಹೆಡ್ಲೈನ್ಸಲ್ಲೇ ಹಾಕ್ಬಿಟ್ಟಿದೆ, ಶ್ರೀ ಶ್ರೀ ಜೇನುಗವಿ ಅವಧೂತ ನಂಜುಂಡಸ್ವಾಮಿಯವರ ಜ್ಞಾನಪೀಠ ಅಂತ. ಇಲ್ಲಿ ಅವರನ್ನು ಒಂದು ಐಕ್ಯ ಮಾಡಿದಂಥ ಸ್ಥಳ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಶ್ರೀ ಅವಧೂತ ನಂಜುಂಡಸ್ವಾಮಿಯವರಿಗೆ ಪೂಜೆ ಎಲ್ಲ ಮುಗಿಸಿ ಅವರ ಗುರುಗಳನ್ನು ಎಲ್ಲಿ ಐಕ್ಯ ಮಾಡಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀವಿ ಎಲ್ಲ ಐಕ್ಯ ಮಾಡಿದ್ರು, ಯಾವ ಸ್ಥಳದಲ್ಲಿ ಅಂತ. ಹಣ್ಣಿದ್ರೆ ಕೊಟ್ಬಿಡಿ ಅಮ್ಮ. ಎಷ್ಟು ಮುದ್ದಾಗತ್ತ. ಶ್ರೀ ಅವಧೂತ ನಂಜುಂಡಸ್ವಾಮಿಯವರ ಗುರುಗಳು ಇವರೇ ನೋಡಿ, ಇವರನ್ನು ಇಲ್ಲೇ ಆಯ್ಕೆ ಮಾಡಿರುವಂತಹದ್ದು. ನಾವು ಬತ್ತಿದೋ ಆದ್ರೆ ಇಲ್ಲಿ ಒಳಗಡೆಗೆಲ್ಲ ಹೋಗಿರ್ಲಿಲ್ಲ. ನಂಜುಂಡಸ್ವಾಮಿ ಅವ್ರದ್ದಂತೂ ಅವ್ರದ್ದು ಐಕ್ಯಾಗಿರಲ್ಲ, ಅಲ್ಲಿಗಂತೂ ನಾವು ಹೋಗೇ ಇರಲಿಲ್ಲ. ಮತ್ತೆ ಇಲ್ಲಿ ಅವ್ರ ಗುರುಗಳಿರಲ್ಲ, ಅಲ್ಲಿಗೂ ಹೋಗಿರ್ಲಿಲ್ಲ. ಈಗ ಭಜನಾ ಮಂದಿರ ಮೇಲ್ಗಡೆ ತಗತ್ತ
ನೋಡಿ ಶಿವಂದು ಎಷ್ಟು ಚೆನ್ನಾಗತ್ತಲ್ಲಿ ಲಿಂಗದ್ದು ಆ ಒಂದದಲ್ಲ ಮೇಲ್ಗಡೆ ಫೋಟೋ ಒಂಥರ ಚೆನ್ನಾಗದ ಈಗ ಇದು ಒಳಗಡೆ ಇರೋದು ಇಲ್ಲಿ ಕಾಣುತ್ತೆ ನೋಡಿ. ಕಂಡದ 3 ಥರ ಇರೋದು ದತ್ತಾತ್ರೇಯ ಸ್ವಾಮಿ ಇಲ್ಲಿ ತೆಗಿ ಕಾಣುತ್ತಾ ಇನ್ನು ಈ ನೆರದಲ್ಲಿ ತೆಗಿ 3 ಥರ ಒಳಗಡೆ ಇದು ಓಪನ್ ಆಗಲ್ವಾ ಪೂಜೆ ಮಾಡ್ಬಿಟ್ಟು ಹೋಗೋರೆ. ಬೆಳಕಿನ ಪೂಜೆ ಮಾಡ್ತಾರೆ ಮೇಲ್ಗಡೆ ಎಲ್ಲ ತೆಗಿ ಮೇಲ್ಗಡೆ ಎಲ್ಲ ಮಾಡ್ಕೊಂಡೋಗದ ವಾಮ ನಡೀತಾ ಇರುತ್ತೆ ವಾರ ವಾರ ಅಮಾಸೆ ಹುಡುಗಿನಾಗ ಇಲ್ಲಿ ವಾಮ ನಡೀತಿದ್ದು ಹಾಂ ವಾಮದ ಕುಳಿ ವಾಮದ ಕುಳಿ ವಾಮ ಇಕ್ಕಕ್ಕೆ ಮಾಡಿರೋಂಥದ್ದು ಇದು ಸೇಮು ಅದೇ ನಮ್ಮೂರಲ್ಲಿ ಇದೈತಲ್ಲ ನೋಡು ಶಿವಂದು ಅದೇ ರೀತಿ ಅದ ಇದರಲ್ಲಿ ಅದೆಲ್ಲ ಹಂಗೆ ಸಮುದ್ರ ಇದ್ರೊಳಗೆ ಕಲ್ಯಾಣಿ ಥರ ಒಳಗೆ ಇದು ಒಳನೇ ಇವರು ಕಟ್ಟಿ ಇದು ಮಾಡಿರೋದು ಮೊದಲಾಗ ಕಲ್ಲಿಂದಿತ್ತು ಎಲ್ಲನೂ ಹೊಡೆದಾಕಿ ಎಲ್ಲ ತೆಗೆದು ಅಲ್ಲಿ ತೆಗ್ದಿರೋದಕ್ಕ ಅಲ್ಲಿ 3 ಮುಖಗಳವಲ್ಲ ಆ ತೆಗ್ದಿ ಅದ ಏನಂತ ಬರ್ದಿದ್ದು ಅದ್ರಲ್ಲಿ ನೋಡು ದತ್ತಾತ್ರೇಯ ದೇವರ ಸನ್ನಿಧಿ ಅಂತ ಕೆಳಗಡೆ ದತ್ತಾತ್ರೇಯ ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಫುಲ್ ರಶ್ ಇರುತ್ತೆ ಅಂದ್ಕೊಂಡು ಬಂದ್ವಿ, ಆದರೆ ರಶ್ ಏನು ಇರಲಿಲ್ಲ. ನಾವು ರಶ್ ಇದೆ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಮನೇಲೇ ಬಿಟ್ಬಿಟ್ಟು ಬಂದ್ವಿ. ಅದಿನ ಸ್ವಲ್ಪ ಹೊತ್ತಿಗಿರಲ್ಲ ಹೆಂಗೆ ಹಸು ಚಿನ್ನೋಲಿ ಹಸು ಇತ್ತು ಅವ್ಳು ಬಂದಿದ್ರೆ ನಿಜವಾಗ್ಲೂ ಹೊಸಿ ಇದ್ ಮಾಡ್ತಿರ್ಲಿಲ್ಲ ಅಚ್ಚು 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 ಹಸು ಕಪಿಗಳು ನಾಯಿಗಳು ನೀ ನೋಡ ಅಂತೇವಿ ಇದ್ದಲ್ಲಿ ಹಾ ನೀವು ನೋಡ ಅಂತೇವಿ ಇದ್ದಲ್ಲಿ ಎಲ್ಲವೇ ಇಸ್ಕಿರ್ಬೇಕಾ ಹಂಗೆ ಕರ್ಕೊ ಹೋಗಿದ್ರೆ ದರ್ಶನ ನೋಡ್ಬಿಡ್ರಿ ಅಯ್ಯೋ ಹೊಸಿ ರಶ್ ಈಗ ಹೋಗಿದ್ರ ನೋಡೋಕ್ಕೂ ಸಾಧ್ಯ ಈಗ ಹತ್ತಿರದಲ್ಲಿ ಇರುವಂಗಿಲ್ಲ ದೂರ ನೋಡೋದು ಪೊಲೀಸ್ ನೋಡೋದು ಅಲ್ಲಿ ನೋಡೋದು ಹೆಂಗ್ ಹೋಯ್ತು ಹಂಗೆ ಹೋಯ್ತು ಟೆಡ್ಡಿ ಬೇರ್ ನೋಡಲ್ಲಿ ರುದ್ರನ ಈಗ ಮಂಗಳಗಳು ತರ್ತಾರವರೆಗೆ ಮುಂದೆ ಯೇಶು ನೀಟಾಗಿ ಮಡ್ಬೇಕು ತಾನೆ ಅದನ್ನೆಲ್ಲನೂ ಕುಂಕುಮಮ್ಮಿ ಅದು ನಾಯಿದೆ ಡಾಗ್ ಅಂತ ಅದ ಅದಕ್ಕೆ ಬೌ ಅಂತ ಅಂತವಳ